ಎಲ್ರಿಗೂ ನಮಸ್ಕಾರ. ನನಗೆ ಇನ್ನೂ ಜ್ಞಾಪಕ ಇದೆ, ನಾನು ಫಸ್ಟ್ ಸಿನಿಮಾ ಸವ್ಯಸಾಚಿಗೆ ಬಂದಾಗ ನಮ್ಮ ಕಾಸ್ಟ್ಯೂಮರ್ ತುಂಬ ಹೆಲ್ಪ್ ಮಾಡಿದ್ರು. ನಾನು ಇನ್ನೂ ಸಣ್ಣ ಇದ್ದೆ, ತುಂಬ ಕಷ್ಟಪಡ್ತಾಯಿದ್ರು. ಹೋಮ್ ಟೈಮಲ್ಲೂ ಅಷ್ಟೇ ಇಷ್ಟಿಷ್ಟು ಬ್ಲೌಸ್ ಇದ್ದಿದ್ದು ಹೆಂಗೆ ರೆಡಿ ಮಾಡೋದು ಅಂತ. ಬಟ್ ನಿಮ್ಮನ್ನೆಲ್ಲ ನೋಡ್ಬಿಟ್ಟು ಈಗ ತುಂಬ ಖುಷಿ ಆಗ್ತಿದೆ. ಪ್ರತಿಯೊಂದು ಸಿನಿಮಾದಲ್ಲೂ ಕಾಸ್ಟ್ಯೂಮ್ಸ್ ಇರ್ತಿದ್ರು, ಬಟ್ ತುಂಬ ರೆಸ್ಪೆಕ್ಟ್ ಕೊಡ್ತಾಯಿದ್ರು. ನಾನು ಅದೇ ರೀತಿ ರೆಸ್ಪೆಕ್ಟ್ ಕೊಡ್ತಿದ್ದೆ. ನನಗೆ ಕೋವಿಡ್ ಟೈಮಲ್ಲಿ ಫಸ್ಟ್ ಆಲೋಚನೆ ಆಗಿದ್ದೆ ನಿಮ್ಮನ್ನು, ಏನು ಮಾಡ್ತಾರೆ ಇವರು, ಪಾಪ ಇವ್ರ ಫ್ಯಾಮಿಲಿ ಏನು ಮಾಡ್ತಾರೆ ಅಂತ. ಇಮ್ಮಿಡಿಯೇಟ್ BC ಪಾಟೀಲ್ ಅವ್ರಿಗೆ ಫೋನ್ ಮಾಡಿ ದಯವಿಟ್ಟು ಅವ್ರಿಗೆ ಏನೇನಿದೆಯೋ ಸಹಕಾರ ಅವ್ರಿಗೆ ಕೊಡಿಸಿ ಅಂತ. ನನಗೇನೂ ಬೇಡ, ನಿಮ್ಗೇನು ಬೇಕು ಅಂತ ಕೇಳಿದ್ರೆ ನನಗೇನೂ ಬೇಡ, ಫಸ್ಟ್ ಕಾರ್ಮಿಕರು ಕೊಡಿ, ಯಾಕಂದರೆ ಅವರಿದ್ರೇ ನಾವಿರೋದು ಅಂತ. ದಯವಿಟ್ಟು ಇದೇ ರೀತಿ ಇನ್ನು 35 ವರ್ಷ ಅಲ್ಲ, ಇನ್ನು ಹೆಚ್ಚು ಹೆಚ್ಚು ರೀತಿಯಲ್ಲಿ ದೊಡ್ಡ ಥರ ವಿಜೃಂಭಣೆ ಮಾಡಿ. ನಿಮ್ಮನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ನಿಮ್ಮೆಲ್ಲರಿಗೂ ಕಾರ್ಮಿಕ ದಿನಾಚರಣೆ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ನಮ್ಮನ್ನ ಇಲ್ಲಿ ಕರೆದಿದ್ದೀವಿ, ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಗ್ತಿದೆ. ಎಲ್ಲರಿಗೂ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು. ಸಿನಿಮಾ ಅಂತ ನಾವು ಆಡಿಷನ್ ಮಾಡಿದಾಗ ಮೊದಲನೇದಾಗಿ ಲುಕ್ ಟೆಸ್ಟ್ ಅಂತ ಒಂದು ಮಾಡ್ತಾರೆ. ಅದಕ್ಕೆ ಮುಖ್ಯವಾಗಿರೋದು ಎರಡು, ಒಂದು ಮೇಕಪ್, ಇನ್ನೊಂದು ಕಾಸ್ಟ್ಯೂಮ್. ಸೊ ನಮ್ಮ ಸೆಲೆಕ್ಷನ್ ಆಗೋದೇ ನಿಮ್ಮ ಮೂಲಕ, ನೀವು ಮಾಡೋ ಒಂದು ಉಡುಪಿನಿಂದ. ಸೊ ನಿಮ್ಮ ಎಲ್ಲ ಕೊಡುಗೆಗೆ ಧನ್ಯವಾದಗಳು. ಹೀಗೆ 35 ಅಲ್ಲ, ಇನ್ನೂ 100 ವರ್ಷ ಹೆಚ್ಚು ನಿಮ್ಮ ಕೊಡುಗೆ ನಮ್ಮ ಇಂಡಸ್ಟ್ರಿಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.